ಬೆಂಗಳೂರಲ್ಲಿ ಹ್ಯಾಂಡ್ ಗ್ರೆನೇಡ್ ಒಂದು ಪತ್ತೆ ಆಗಿಬಿಟ್ಟಿದೆ. ಅಬ್ದುಲ್ ರೆಹಮಾನ್ ಎಂಬಾತನ ಬಳಿಯಲ್ಲಿ ಹ್ಯಾಂಡ್ ಗ್ರೆನೇಡ್ ಸಿಕ್ಕಿರೋದಿಲ್ಲಿ. ಅಬ್ದುಲ್ ರೆಹಮಾನ್ ಈಗ ಪೊಲೀಸರ ವಶದಲ್ಲಿದ್ದಾನೆ. ವಶಕ್ಕೆ ಪಡೆದುಕೊಂಡು ಸಂಪಿಗೆಹಳ್ಳಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಹೆಂಗಪ್ಪ ಬಂತು ನಿನ್ನ ಹತ್ರದಲ್ಲಿ ಹ್ಯಾಂಡ್ ಗ್ರೆನೇಡ್? ತಮಾಷೆ ಮಾತಾ ಇದು? ಎಲ್ಲಿ ಸಿಕ್ತು ನಿನಗೆ? ಯಾರು ಕೊಟ್ಟರು? ನೀನು ರೆಡಿ ಮಾಡಿಬಿಟ್ಟಿಯಾ ಇದನ್ನು? ರಸ್ತೆ ಬದಿ ಗ್ರೆನೇಡ್ ಸಿಕ್ಕಿತ್ತು ಅಂತ ಅಬ್ದುಲ್ ರೆಹಮಾನ್ ಹೇಳ್ತಾನೆ. ರೋಡ್ ಸೈಡಲ್ಲಿ ಹೋಗ್ತಿದ್ದೆ ಸ್ವಾಮಿ, ರೋಡ್ ಸೈಡಲ್ಲಿ ಸಿಕ್ಬಿಡ್ತು ನನಗೆ ಅಂತ. ನೋಡಿ, ಹ್ಯಾಂಡ್ ಗ್ರೆನೇಡ್ಗಳು ತಮಾಷೆ ಮಾತಾ? ಹುಡುಗಾಟವಾ? 10-15 ಜನ ಸತ್ತೋಗ್ಬಿಡ್ತಾರೆ ಸಿಡಿದ್ಬಿಟ್ರೆ. ಅದರ ನಿಯರೆಸ್ಟ್ ಯಾರನ್ನ ನಿಂತಿದ್ರೆ 10-15 ಜನ ಸಾಯಿಸಾಕ್ಬಿಡುತ್ತೆ. ಅದು ಬಲವಾದ ಪೆಟ್ಟು ಬಿದ್ದುಬಿಡುತ್ತೆ ಅವ್ರಿಗೆ. ಇದೀಗ ಆರೋಪ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೋಡಿ, ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಹ್ಯಾಂಡ್ ಗ್ರೆನೇಡು ರೋಡ್ ಪಕ್ಕ ಸಿಕ್ತು ಅಂತ ಅಬ್ದುಲ್ ರೆಹಮಾನ್ ಅನ್ನೋ ಆರೋಪಿ ಇದೀಗ ಹೇಳಿದ್ದಾನೆ. ಸಂಪಿಗೆಹಳ್ಳಿ ಪೊಲೀಸರ ತಲೆ ಕೆಡಿಸ್ತಾ ಇದ್ದಾನೆ ಇವನು. ರೋಡ್ ಪಕ್ಕ ಸಿಗೋಕ್ಕೆ ಸಾಧ್ಯನಾ? ಏನು ಯಾರಾದರೂ ರೋಡ್ ಪಕ್ಕದಲ್ಲಿ ಇದನ್ನು ಮಾರಾಟ ಮಾಡ್ತಾ ಇದ್ರಾ? ಹೋಗ್ತಾ ಇತ್ತು ಸಂತೆನಾ? ರೋಡ್ ಪಕ್ಕದಲ್ಲಿ ಸಂತೆ ನಡೀತಾ ಇತ್ತಾ? ಹ್ಯಾಂಡ್ ಗ್ರೆನೇಡ್ ಮಾರಾಟ ಸಂತೆ ಏನಾದರೂ ಇತ್ತಾ? ಇಲ್ವಲ್ಲ. ಇದೊಂದು ಆಘಾತಕಾರಿ ವಿಚಾರ ಇಲ್ಲಿ.